ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಎನ್ನುವಂತಹ ಚಾಪ್ಟರ್ ಇಂದ ಹೊಸ ಸಂಸ್ಥೆಗಳು ಯಾವ ರೀತಿಯ ಪಾಲುದಾರರನ್ನ ಹೊಂದುವಂತಿಲ್ಲ. ಪಾಲುದಾರಿಕೆ ಸಂಸ್ಥೆಗೆ ಸಂಬಂಧ ಪಟ್ಟಿರೋದು ಮಕ್ಕಳು. ಇದು 1932ರ ಭಾರತೀಯ ಪಾಲುದಾರಿಕೆ ಕಾಯ್ದೆಯ ಪ್ರಕಾರ ಜಾರಿಗೆ ಬರುವಂತದ್ದು. ಓಕೆನಾ. ಸೊ ಇದರ ಪ್ರಕಾರ ಯಾವುದೇ ಎರಡು ಅಥವಾ ಹೆಚ್ಚಿನ ವ್ಯಕ್ತಿಗಳು ಲಾಭದ ಹಂಚಿಕೆಗೋಸ್ಕರ ಒಂದು ಸಂಬಂಧವನ್ನ ಮಾಡಿಕೊಂಡರೆ ಮತ್ತು ಅದರಲ್ಲಿ ಒಬ್ಬ ವ್ಯಕ್ತಿ ಎಲ್ಲ ಸದಸ್ಯರು ಪಾಲುದಾರರು ವ್ಯವಹಾರವನ್ನು ನಡೆಸುವುದು ಅಥವಾ ಎಲ್ಲರ ಪರವಾಗಿ ಒಬ್ಬನೇ ವ್ಯಕ್ತಿ ಕೂಡ ಪಾಲುದಾರಿಕೆ ವ್ಯವಹಾರವನ್ನ ನಡೆಸಬಹುದು. ಲಾಭದ ಹಂಚಿಕೆಗಾಗಿ ಮಾಡಿಕೊಂಡಂತಹ ಒಂದು ಒಪ್ಪಂದ. ಓಕೆ. ಸೊ ಇದರಲ್ಲಿ ಕೆಲವು ಕಂಡೀಷನ್ಸ್ ಗಳಿವೆ, ನಿಬಂಧನೆಗಳು ಮಕ್ಕಳೇ. ಅದರಲ್ಲಿ ಒಂದು 18 ವರ್ಷಕ್ಕೆ ಕಡಿಮೆ ಇರುವ ವ್ಯಕ್ತಿ ಪಾಲುದಾರರಾಗಲು ಸಾಧ್ಯವಿಲ್ಲ. ಅವರನ್ನ ಅಪ್ರಾಪ್ತ ಪಾಲುದಾರ ಅಂತ ಕರೀತಾರೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪಾಲುದಾರ. ಓಕೆನಾ. ಆತನನ್ನ ಅಪ್ರಾಪ್ತ ಪಾಲುದಾರ ಅಂತ ಕರೆಯಲಾಗುತ್ತೆ. ಅಪ್ರಾಪ್ತ ಪಾಲುದಾರನಿಗೆ ಪಾಲುದಾರಿಕೆಯಲ್ಲಿ ನಿಜವಾಗ್ಲೂ ಅವಕಾಶ ಇಲ್ಲ. ಆದರೆ ಇತರ ಎಲ್ಲ ಪಾಲುದಾರರ ಸಮ್ಮತಿಯ ಮೇರೆಗೆ ಆತನನ್ನ ಪಾಲುದಾರಿಕೆ ಸಂಸ್ಥೆಗೆ ಸೇರಿಸಿಕೊಳ್ಳಬಹುದು. ಆತ ಲಾಭಕ್ಕೆ ಮಾತ್ರ ಪಾಲುದಾರನಾಗಿರ್ತಾನೆ, ನಷ್ಟಕ್ಕೆ ಹೊಣೆಗಾರಿಕೆ ಆತನಿಗೆ ಇರುವುದಿಲ್ಲ. ಓಕೆನಾ. ಆದರೆ ಹೊಸ ಸಂಸ್ಥೆಗಳು ಈ ರೀತಿಯ ಪಾಲುದಾರರನ್ನ, ಅಪ್ರಾಪ್ತ ವಯಸ್ಸಿನ ಪಾಲುದಾರರಿಗೆ ಇಲ್ಲಿ ಅವಕಾಶವಿಲ್ಲ. ಹೊಸ ಸಂಸ್ಥೆಯಲ್ಲಿ ಅಪ್ರಾಪ್ತ ಪಾಲುದಾರರಿಗೆ ಅವಕಾಶವಿಲ್ಲ. ಓಕೆನಾ. ಥ್ಯಾಂಕ್ ಯು.